ಸೋಲ್ ಹೇಲಿಂಗ್ ಪ್ರೋಗ್ರಾಮ್ ಅಟೆಂಡ್ ಆಗಿ ಅದರ ಪ್ರಯೋಜನಗಳನ್ನು ಸುಮ್ಮನೆ ಬಂದೋಗ್ಬಿಟ್ರೆ ಬಂದ ಪಟ್ಟ ಓದ ಪಟ್ಟ ಆಗೋದಿಲ್ಲ. ಸಿನ್ಸಿಯರ್ ಆಗಿ ನೀವು ಹ್ಯಾವ್ ಟು ಪಾರ್ಟಿಸಿಪೇಟ್ ಇನ್ ದ ಸೆಷನ್, ಅರ್ಥ ಮಾಡ್ಕೋಬೇಕು, ಅದನ್ನ ಅನುಷ್ಠಾನ ಕೂಡ ಮಾಡಬೇಕಾಗತ್ತೆ. ನೀವು ಬಂದೇಟ್ಗೆ ನೀವೇನು ಮಲ್ಲೆ ಆಗ್ಬಿಡ್ತೀರಿ ಅಂತ ನಾನೇನು ಅಶ್ಯೂರ್ ಮಾಡೋದಿಲ್ಲ. ಐ ಆಮ್ ಗೋಯಿಂಗ್ ಟು ಗಿವ್ ಯು ಸಮ್ ಬೆಸ್ಟ್ ಐಡಿಯಾಸ್, ಸಿಂಪಲ್ ರೆಮಿಡೀಸ್, ಸ್ಪಿರಿಚುವಲ್ ರೆಮಿಡೀಸ್. ವಿತ್ ದ್ಯಾಟ್ ಅಟ್ ಲೀಸ್ಟ್ ಯು ಕ್ಯಾನ್ ರೀಚ್ ಹಿಯರ್. ಅಲ್ಲಿಂದ ನೀವು ಮುಂದೆ ಈಸಿಯಾಗಿ ಹೋಗ್ಬೋದು. ಇಫ್ ಯು ರೀಚ್ ಮೂನ್, ಇಟ್ಸ್ ವೆರಿ ಈಸಿಯರ್ ಟು ರೀಚ್ ಮಾರಸ್. ಆಮ್ ಐ ಕರೆಕ್ಟ್? ಎಸ್, ಫಸ್ಟ್ ಮೂನ್ಗೆ ಹೋಗಿ, ಆಮೇಲೆ ಮಾರಸ್ಗೆ ಹೋಗಿ, ಒನ್ ಸ್ಟೆಪ್ ಅಹೆಡ್. So, please do come participate in our program. There is upcoming program on 12th May 2013. So, ಕೊನೆಯದಾಗಿ ಒಂದು ಸಣ್ಣ ಧ್ಯಾನ ಮಾಡಿ. ಆ ಧ್ಯಾನದ ನಾನು ಹೇಳಿದೆ, ಯಾವ್ದಾದ್ರು ಒಂದು ಏರಿಯಾಗೆ ನಾನು ಸೋಲ್ ಹೇಲಿಂಗ್ ಮಾಡ್ತೀನಿ. ಇವಾಗ ಮಿನಿಮಮ್ ಅಶ್ಯೂರ್ ಫಸ್ಟ್ ಹೇಳಿದ್ನಲ್ಲ, ಹಾಂ, ಯಾವ್ದು ಇಟ್ಕೊಳ್ಳೋಣ ಏರಿಯಾ? ದೇರ್ ಆರ್ ಸೋ ಮೆನಿ ಏರಿಯಾಸ್ ಇನ್ ಯುವರ್ ಲೈಫ್. ವಾಟ್ ಯು ವಾಂಟ್? ಇಲ್ಲಿ ಮೆಜಾರಿಟಿ ನೋಡೋಣ, ಫೈನಾನ್ಸ್ ಕೈ ಎತ್ತಿ ನೋಡೋಣ. ಅಯ್ಯೋದೇ ದರಿದ್ರ ನಾರಾಯಣೋ ಭವ, ವಿವೇಕಾನಂದರು ಹೇಳಿದ್ದು. ಐ ಡೋಂಟ್ ವಾಂಟ್ ಎನ್ಲೈಟನ್ಮೆಂಟ್, ಐ ವಾಂಟ್ ಟು ಕಮ್ ಅಗೈನ್ ಅಂಡ್ ಅಗೈನ್ ಟು ಸರ್ವ್ ಮೈ ಫೆಲೋ ಮೇಟ್ಸ್ ಅಂತ ಹೇಳ್ತಾರೆ, ಮೈ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಅಂತ ಸ್ವಾಮಿ ವಿವೇಕಾನಂದರು ಹೇಳಿದ್ದು ಮಾತು. ನಂಗೆ ಮುಕ್ತಿ ಬೇಡ, ಮೋಕ್ಷ ಬೇಡ. ಎಷ್ಟು ಜನ ದರಿದ್ರಿದ್ದಾರೆ, ಇವನ್ ಬಿಟ್ಟು ನಾನು ಮುಕ್ತಿ ತಗೊಂಡು ಮೋಕ್ಷ ತಗೊಂಡು ಏನ್ ಮಾಡಲಿ ಪುರುಷಾರ್ಥಕ್ಕಾಗಿ? ಐ ವಾಂಟ್ ಟು ರೀಇನ್ಕಾರ್ನೇಟ್ ಅಗೈನ್ ಅಂಡ್ ಅಗೈನ್ ಟು ಸರ್ವ್ ಮೈ ಕಂಟ್ರಿ ಅಂತ ಹೇಳ್ತಾರೆ. ಗ್ರೇಟ್ ಪರ್ಸನ್, ಹ್ಯಾಟ್ಸ್ ಅಪ್ ಟು ಹಿಮ್. ನಮ್ದು ಅದೇನೆ. ನಾನು ನಿಂಗೆ ಮುಕ್ತಿ ಕೊಡೋಕೆ ನಾನು ಇಲ್ಲಿ ಮಾತಾಡ್ತಾ ಇಲ್ಲ. ಮುಕ್ತಿ ಆಮೇಲೆ. ಫಸ್ಟು ನಾವು ವಿ ವಾಂಟ್ ಟು ಲೀಡ್ ಎ ಹೆಲ್ದಿ, ಹ್ಯಾಪಿ, ಪೀಸ್ಫುಲ್, ಬ್ಲಿಸ್ಫುಲ್, ರಿಚ್ ಲೈಫ್. ಅದಕ್ಕೆ ನಾವು ಸೋಲಿಂಗ್ ಬಳಸಬೇಕು. ಓಕೆ, ಆಸ್ ಫಾರ್ ಯುವರ್ ಮೆಜಾರಿಟಿ, ಅವರಿಗೆಲ್ಲ 12th May ಒಳಗಡೆ ಏನೋ ಒಂದು ಪವಾಡ ಆಗಬೇಕು. ಆಮೇಲೆ ಕರೆಕ್ಟ್? ಪವಾಡ ಆದ್ರೆ ಕ್ಲಾಸ್ಗೆ ಬರ್ತೀರಾ? ರೈಟ್. ದಟ್ ಶುಡ್ ಬಿ ಯುವರ್ ಅಶ್ಯೂರೆನ್ಸ್. ತಮಾಷೆಗೆ ಹೇಳಿದ್ದು. ವೆದರ್ ಯು ಕಮ್ ಆರ್ ನಾಟ್, that is immaterial for me. There are thousands of people are waiting to come and meet me every day, but I cannot meet them. You are lucky people. ನಮ್ಮ ಆಫೀಸಲ್ಲಿ ಸುಮಾರು ಒಂದು 10,000 ಜನ ಹೆಸರು ಬರ್ಸಿದ್ದಾರೆ. ನಾವು ಗುರುಜಿನ ಮೀಟ್ ಮಾಡಬೇಕು. ಹೆಂಗೆ ನಾನು ಎಲ್ರಿಗೂ ಸಿಗೋಕ್ಕಾಗೋದಿಲ್ಲ. ಸೊ ನಾನು ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಜನರ ಜೊತೆಲೇ ಕಳೀತಾ ಇದ್ದೀನಿ. ಈವನ್ ದೋ ಐ ಆಮ್ ಎ ಮ್ಯಾರಿಡ್ ಪರ್ಸನ್, ಆಸ್ ಯು ನೋ. ಗೊತ್ತಿದೆಯಲ್ಲ, ನನಗೂ ಮದುವೆ ಆಗಿದೆ, ಒಬ್ಬಳೇ ಹೆಂಡತಿ, ಇಬ್ಬರು ಮಕ್ಕಳು, ಆ್ಯಂಡ್ ವಿ ಆರ್ ಹ್ಯಾಪಿ. ಓಕೆ, ರೈಟ್. ಓಕೆ, ಫೈನಾನ್ಸ್ಗೆ ಒಂದು ಸೋಲ್ ಸರ್ಜರಿ ಮಾಡ್ತೀನಿ ನಾನು. ಯಾಕೆ ನಾನು ಸೋಲ್ ಹೀಲಿಂಗ್ ಮಾಡುವಾಗ ನಿಮ್ಗೊಂದು ಪೋಸ್ಚರ್ ಹಾಕಿದರೆ ದಟ್ಸ್ ಐಡಿಯಲ್. ಟ್ರೈ ಟು ಸಿಟ್ ವಿತ್ ವಿ ಶೇಪ್ ಲೆಗ್, ಕಾಲುಗಳು ವಿ ಶೇಪಲ್ಲಿ ಕುತ್ಕೊಂಡಿರೋರು ಹಾಗೆ ಕುತ್ಕೊಳ್ಳಿ. ಸಿಟ್ಟಿಂಗ್ ಆನ್ ದೋಸ್ ಆರ್ ಸಿಟ್ಟಿಂಗ್ ಆನ್ ದಿ ಚೇರ್ಸ್, ದಯವಿಟ್ಟು ವಿ ಶೇಪ್, ವಿ ಶೇಪ್ ಈಗ ಕುತ್ಕೊಳ್ಳಿ. 2 ಹಿಮ್ಮಡಿಗಳು ತಾಕಿರ್ತವೆ, ಕಾಲುಗಳು, ಪಾದಗಳು ಹೀಗಿರ್ತವೆ. ಪ್ಲೀಸ್ ಕ್ಲೋಸ್ ಯುವರ್ ಐ. ಲೈಟ್ ಸ್ವಿಚ್ ಆಫ್ ಕಂಪ್ಲೀಟ್ಲಿ. ನಿಮ್ಮೆಲ್ಲರನ್ನು ನಾನು ಫೋಟೋ ತಗೊಂಡಿದ್ದೀನಿ ಮನಸ್ಸಲ್ಲಿ. ಈ ಪ್ರಾರ್ಥನೆ ನಾನು ಮಾಡ್ತಾ ಇರೋದು ಇಲ್ಲಿ. ಈ ಹಾಲಲ್ಲಿ ಯಾರು ಉಪಸ್ಥಿತರಿದ್ದಾರೆ ಅವರ ಆರ್ಥಿಕ ಜೀವನ ಮಟ್ಟ ಸುಧಾರಿಸೋದಕ್ಕೆ ಸೋಲ್ ಹೀಲಿಂಗ್ ಮಾಡ್ತಾ ಇದ್ದೀನಿ ಅಂತ ಮನಸ್ಸಲ್ಲಿ ಅಂದುಕೊಳ್ತಾ ಇದ್ದೀನಿ. ಐ ಡೋಂಟ್ ನೋ ಯುವರ್ ನೇಮ್, ಬಟ್ ಈ ಕ್ಷಣದಲ್ಲಿ ಈ ಹಾಲಲ್ಲಿ ಉಪಸ್ಥಿತರಿರ್ತಕ್ಕಂಥ ಎಲ್ಲರ ಪರವಾಗಿ ನಾನು ಕಾಸ್ಮಾಸ್ ಅಲ್ಲಿ ಪ್ರೇಯರ್ ಮಾಡ್ತಾ ಇದ್ದೀನಿ ಟು ಗಿವ್ ಅ ನ್ಯೂ ಸೋಲ್ ಟು ದಟ್ ಫೈನಾನ್ಷಿಯಲ್ ಲೈಫ್, ಟು ಲೀಡ್ ಎ ಬೆಟರ್, ಟು ಇಂಪ್ರೂವ್ ಯುವರ್ ಫೈನಾನ್ಷಿಯಲ್ ಪೊಸಿಷನ್, ಸ್ಟೇಟಸ್. ಕ್ಲೋಸ್ ಯುವರ್ ಐಸ್ ಪ್ಲೀಸ್. ನಾನು ಕ್ಲಾಸಲ್ಲಿ ಹೇಳ್ಬೇಕು ಇದನ್ನ, ಆದರೂ ಕೂಡ ಈಗ ನೀವು ಫೈನಾನ್ಸಿಗೆ ನಾನು ಸೋಲ್ ಸರ್ಜರಿ ಮಾಡ್ತಿರೋದ್ರಿಂದ, ಸೋಲ್ ಟ್ರಾನ್ಸ್ಪ್ಲಾಂಟೇಷನ್ ಮಾಡ್ತಿರೋದ್ರಿಂದ ಐ ಹ್ಯಾವ್ ಟು ರಿವೀಲ್ ಒನ್ ಸೀಕ್ರೆಟ್, ದಟ್ ಈಸ್ ಅಶ್ವಿನಿ ಮುದ್ರಾ ಹಾಕಬೇಕು. ಅಶ್ವಿನಿ ಮುದ್ರಾ ಎಷ್ಟು ಜನಕ್ಕೆ ಗೊತ್ತಿದೆ? ಕೈ ಎತ್ತಿ ದಯವಿಟ್ಟು. ಅಶ್ವಿನಿ ಮುದ್ರಾ, ಓಕೆ. ಅದು ಒರಟು ಭಾಷೆಯಲ್ಲಿ ಹೇಳೋದ್ಬೇಕಂದ್ರೆ ಅದೇನು ಅಂತಂದ್ರೆ ಕುದುರೆಯ ಗುದದ್ವಾರ. ಆಮ್ ಐ ಕರೆಕ್ಟ್? ಹಾ. ಕುದುರೆ ಯಾಕೆ ತುಂಬಾ ಪವರ್ಫುಲ್ಲು? ವಿ ಮೆಷರ್ ಸ್ಪೀಡ್ ವಿತ್ ಹಾರ್ಸ್ ಪವರ್, ನಾಟ್ ದ ಡಾಂಕಿ ಪವರ್. ಆಮ್ ಐ ಕರೆಕ್ಟ್? 1 HP, 2 HP, 3 HP. Horse is very powerful, very stable, very strong. ಹೌದಾ?
ಸೊ ಆ ಶಕ್ತಿ ಹಾರ್ಸ್ಗೆ ಎಲ್ಲಿಂದ ಬಂತಪ್ಪ ಅಂತಂದ್ರೆ ಕಂಟಿನ್ಯೂಸ್ಲಿ ಹಾರ್ಸು ಹೀಗೆ ಮಾಡ್ತಾ ಇರುತ್ತೆ ಅದರ ಗುದದ್ವಾರ. ಈಗ ಇನ್ಸೈಡ್ ಔಟ್ಸೈಡ್ ವಿತ್ ದಿಸ್ ಇಟ್ ಗೈನ್ಸ್ ಸೋ ಮಚ್ ಆಫ್ ಸೋಲ್ ಪವರ್. ದಟ್ ಇಸ್ ಅ ಸೀಕ್ರೆಟ್. ಇವಾಗ ನೀವೇನ್ ಮಾಡ್ಬೇಕಂದ್ರೆ ಸ್ವಲ್ಪ ಆ ಗುದದ್ವಾರನ ಕಾನ್ಶಿಯಸ್ಲಿ ಮೆಂಟಲಿ ಸ್ವಲ್ಪ ಸಕ್ ಇನ್ಸೈಡ್. ಅದಾದ್ಮೇಲೆ ಕೇಚರಿ ಮುದ್ರಾ ಇವಾಗ ರಿವೀಲ್ ಮಾಡ್ತಾ ಇದ್ದೀನಿ. ದಟ್ ಈಸ್ ಆಲ್ಸೋ ಪಾರ್ಟ್ ಆಫ್ ಅವರ್ ಕ್ಲಾಸ್, ಬಟ್ ಲೆಟ್ಸ್ ಗೈಡ್ ಯು. ಹೌ ಮೆನಿ ಆಫ್ ಯು ನೋ ಕೇಚರಿ ಮುದ್ರಾ? Okay. There are 5 major mudras, spiritual mudras, that is Kechari, Bhuchari, Shanmukhi, Shambhavi, Madhyama. These are the 5 major mudras. Internal mudras. External mudras, there are thousands. ಈಗ ಅವೆಲ್ಲ ಬೇಡ. ಒಂದು ಎರಡು ಹಾಕೋಣ. ಒಂದು ಅಶ್ವಿನಿ ಮುದ್ರಾ, ಸ್ಕ್ವೀಸಿಂಗ್ ಯುವರ್ ಆನಿಸ್ ಅಪ್ಸೈಡ್. another one is ಕೇಚರಿ ಮುದ್ರಾ, ಅಂದ್ರೆ ನಾಲಿಗೆನ ಸ್ವಲ್ಪ ಮೇಲೆ ಎತ್ತೋದು. ಟಚ್ ದಟ್ ಟಿಪ್ ಆಫ್ ದಿ ಟಂಗ್ ಟು ಅಪ್ಪರ್ ಪ್ಯಾಲೆಟ್. ಮೇಲಿನ ಅಂಗಳ ಇದಿಲ್ಲ, ಅದಕ್ಕೆ ನಾಲಿಗೆನ ಹಿಂಗೆ ರೋಲ್ ಮಾಡಿ ಬಾಯಿ ಮುಚ್ಚಿ, ಹಿಂಗೆ ಕಡಿಯಕ್ಕೆ ಹೋಗ್ಬಿಡ್ರಿ ಮಾರ ಇದೆ ಬ್ರಹ್ಮಾನಂದ ಅಂತಾರ. ಸುಮ್ಮನೆ ರೋಲ್ ಮಾಡಿ ಬಾಯಿ ಮುಚ್ಚಿ, ನಾಲಿಗೆ ಕಾಣಬಾರ್ದು. ಓಕೆ, ಹಾಂ, ಇಷ್ಟ ಆಯಿತು. ಒಂದು ಪಾದ ವಿ ಶೇಪ್ ಪಟ್ಕೊಂಡಿದ್ರಿ, ಇನ್ನೊಂದು ಆನೆಸ್ ಸ್ಕ್ವೀಸ್ ಮಾಡ್ತಾ ಇದ್ದೀರಾ. ಏನು ಕನ್ನಡದಲ್ಲಿ ಆನೆಸ್ ಅಂದ್ರೆ ಗುದದ್ವಾರ ಸ್ವಲ್ಪ ಕಾನ್ಶಿಯಸ್ಲಿ ಸ್ಕ್ವೀಸ್ ಮಾಡಿ. ಓಕೆ, another one is in yang mudra. ಇದು ಹಿಂಗಿಟ್ಟು ಇದನ್ನ ಹೀಗೆ ಮಡಚಿ ಅದನ್ನ ಬಿಲೋ ದಿ ನೇವಲ್ 2 ಇಂಚ್ ಇಟ್ಕೊಳ್ಳಿ. ಬಿಲೋ ದಿ ನೇವಲ್ 2 ಇಂಚ್ ಸುಮ್ಮನೆ ಇಟ್ಕೊಳ್ಳಿ. ಅಷ್ಟೇ, ಸಿಂಪಲ್. ನೌ ಕ್ಲೋಸ್ ಯುವರ್ ಐಸ್. ಸ್ವಲ್ಪ ನೀವು ಕುಳಿತಿರೋ ಭಂಗಿ ನೋಡ್ಕೊಳ್ಳಿ, ಕಂಫರ್ಟಬಲ್ ಆಗಿರಿ, ಕೀಪ್ ಯುವರ್ ಬ್ಯಾಕ್ ಎರೆಕ್ಟ್. ಅದಾದ್ಮೇಲೆ ಸ್ವಲ್ಪ ಆಳವಾಗಿ ದೀರ್ಘವಾಗಿ ಒಂದು 3-4 ಉಸಿರಾಟ ಮಾಡಿ. ಟೇಕ್ 3 calm deep breath. ರಿಲ್ಯಾಕ್ಸ್ ಯುವರ್ ಬಾಡಿ, ರಿಲ್ಯಾಕ್ಸ್ ಯುವರ್ ಬ್ರೆತ್, ಅಂಡ್ ರಿಲ್ಯಾಕ್ಸ್ ಯುವರ್ ಮೈಂಡ್ ಆಲ್ಸೋ. With relaxed breath, relaxed mind, relaxed breath, body. So we are going to do some soul transplantation for the 5 arms. Now switch off the lights. Come to prayer mudra, healing mudra bani. Get that healing power. Okay. Feel the tingling sensation. Nimgalla idu namma hudugare. Okay. Okay. Once you feel that sensation, direct that healing towards the audience. ಇಲ್ಲಿ ಇರುವ ಸಮಸ್ತ ಆತ್ಮೀಯ ಬಂಧುಗಳಿಗೆ ಆರ್ಥಿಕ ಅಭಿವೃದ್ಧಿಗಾಗಿ ನಾವು ಪ್ರಾರ್ಥನಾದಾಯಕವಾದ ಸೋಲನ್ನ ಹಿರಣ್ಯ ಗರ್ಭದಿಂದ ಇನ್ವೈಟ್ ಮಾಡಿ ಅವರಿಗೆ ಅಡ್ಯಾಪ್ಟ್ ಮಾಡ್ತಾ ಇದ್ದೀವಿ, ಟ್ರಾನ್ಸ್ಪ್ಲಾಂಟೇಶನ್ ಮಾಡ್ತಾ ಇದ್ದೀವಿ. ಇಟ್ಸ್ ಸಮಥಿಂಗ್ ಸೋಲ್ ಸರ್ಜರಿ, ಸೋಲ್ ಟ್ರಾನ್ಸ್ಪ್ಲಾಂಟೇಶನ್. ಕಣ್ಣು ಮುಚ್ಚಿರಿ. ವಿಡಿಯೋ ಆಫ್ ಆಗಲಿ. No sound. Energy balls with golden color, the beautiful golden color coming from the heaven, coming from the Vishwadai, Hiranyagarbha, Matragarbha, Adiparashakti. With all everybody's prayer, I could see masters and your ancestors, old souls, also participated in this noble job. So simultaneously you have received their blessings also. And the new soul, the radiant soul, now is located in your psyche body, that is in your back. Okay? Be happy. Say thank you 3 times. Thank you. Sanyosmi. ನಿಮ್ಮ ಕಡೆಯವರು 10 ಜನ ಬಂದಿದ್ದಾರೆ, ನಿಮ್ಮೂರಿಂದ. ನಿಮ್ಮ ಮನೆಯವರು ಅಡಿಗೆ ಮಾಡ್ತಾರೆ. ಯಾವ ಮನಸ್ಥಿತಿಯಿಂದ ಮಾಡ್ತಾರೆ? ಫ್ರಸ್ಟ್ರೇಷನ್. ಅಯ್ಯೋ, ಅಡಿಗೆ ಮಾಡೋದು ನನ್ನ ಕರ್ಮ, ಇವರಿಗೆಲ್ಲ ಬೇಯಿಸಿ ಹಾಕ್ಬೇಕಲ್ಲ, ಬಂದ್ಬಿಟ್ಟಿದ್ದಾರೆ ಹೇಳ್ದೆ ಕೇಳಿದೆ ಊರಿಂದ. If you do that, if you prepare that food with that state of mind,
ದೆನ್ ದಟ್ ಈಸ್ ಕಾಲ್ಡ್ ಕರ್ಮದ ಅಡಿಗೆ. ಕರ್ಮದ ಅಡಿಗೆ ಯಾವಾಗ ಮಾಡೋದು ನಾವು? ಸತ್ತಾಗ, ಪಿಂಡ ಹಿಕ್ಕವಾಗ. ಅದಕ್ಕೆ ಯಾವ್ದಕ್ಕೆ ಹಾಕೋದು? ಕರ್ಮದ ಅಡಿಗೆ? ಕಾಗೆಗಳು ಹೆಂಗ್ ಹೋಗ್ತವೆ ಹಂಗೆ ನೀವು ಏನಾದರೂ ಈ ಸ್ಟೇಟ್ ಆಫ್ ಮೈಂಡ್ ಇಂದ ಅನ್ನ ಮಾಡಿದ್ರೆ ಅದು ಅನ್ನ ಆಗಿರೋದಿಲ್ಲ, ವಿಷ ಆಗತ್ತೆ. ಅದನ್ನ ಕರ್ಮದ ಅಡಿಗೆ ಅಂತ ಹೇಳ್ತಾರೆ. ಆದರೆ ನಿಮ್ಮಮ್ಮ ಮಾಡ್ತಾರಲ್ಲ ಮನೆಯಲ್ಲಿ, ಅದು ಧರ್ಮದ ಅಡಿಗೆ. ಅದು ನನ್ನ ಮಕ್ಕಳು ಬೆಳೀಲಿ, ಉದ್ಧಾರ ಆಗಲಿ, ವಿತ್ ದಾಟ್ ಭಾವನೆ ಶಿ ಪ್ರಿಪೇರ್ಸ್ ಫುಡ್. ಅಮ್ಮ ಕೊಡುವ ಕೈತೊತ್ತಿಗೂ ಹೋಟೆಲ್ ಸರ್ವರ್ ಬಡಿಸೋ ಬ್ಯೂಟಿಫುಲ್ ಡಿಶ್ಗೂ ವ್ಯತ್ಯಾಸ ಗೊತ್ತಿಲ್ಲೇನ್ರಿ ನಿಮಗೆ? ದಟ್ ಈಸ್ ಧರ್ಮದ ಅಡಿಗೆ ಒಂದು, ಇನ್ನೊಂದು ಕರ್ಮದ ಅಡಿಗೆ. ಕರ್ಮದ ಅಡಿಗೆ ಅಂತಂದ್ರೆ ನೀವು ಕೆಲಸ ಎಲ್ಲ ಅಷ್ಟೇ ಮಾಡ್ತೀರಿ, ಬಟ್ ದ ಹಾರ್ಟ್ ಅಂಡ್ ಸೋಲ್ ಈಸ್ ನಾಟ್ ಇನ್ವಾಲ್ವ್ಡ್ ಇನ್ ದ್ಯಾಟ್ ಆಕ್ಷನ್, ಈಸ್ ಕಾಲ್ಡ್ ಕರ್ಮ. ದಟ್ ಕರ್ಮ ಕ್ಯಾನ್ ಬಿ ಆಲ್ಟರ್ಡ್ ಬೈ ಡೂಯಿಂಗ್ ಧರ್ಮ. ಗುರುಗಳಿಗೆ ವಂದನೆಗಳು. ಒಂದು ಆತ್ಮ ತಮ್ಮ ಎದುರುಗಡೆ ನಿಂತಾಗ ಆ ಆತ್ಮ ಶಕ್ತಿನ ನೀವು ಫೈಂಡ್ ಔಟ್ ಮಾಡಿ ಅದಕ್ಕೆ ಡೈರೆಕ್ಟ್ ನೀವು ಸೋಲ್ ಹೀಲಿಂಗ್ ಕೊಡ್ಬಲ್ರಾಗಿರ್ತದೆ. ಸೋಲ್ ಹೀಲಿಂಗ್ ನೀವು ಕೊಡ್ತೀರಾ? ಖಂಡಿತ. ವೈ ಕಾಂಟ್? ಪ್ರಶ್ನೆ ಕೇಳಿದೇನೆ. ಪ್ರಶ್ನೆ ಆತ್ಮಕ್ಕೆ ನೀವು ಪ್ರಶ್ನೆ ಕೇಳಿದೇನೆ, ಆ ವ್ಯಕ್ತಿ ನೋಡ್ರಿ, ನಾವಿಲ್ಲೇನೋ ಹೊಟ್ಟೆಪಾಟಗಾಗಿ ಮಾಡ್ತಾ ಇದೀವಿ. ಆದ್ರೆ ನಮ್ಮಂತವರು ಬೇಕಾಷ್ಟು ಜನ ಹಿಮಾಲಯದಲ್ಲಿ ತಪಸ್ವಿಗಳಿದ್ದಾರೆ, ಅವ್ರು ನಿಮ್ಮನ್ನ ಯಾರು ನೋಡಿರೋದಿಲ್ಲ. ಓನ್ಲಿ ಪ್ರೇಯರ್ ಅವ್ರದ್ದು ಏನು ಅಂತಂದ್ರೆ ಪ್ರಪಂಚಕ್ಕೆಲ್ಲ ಒಳ್ಳೇದಾಗ್ಲಿ ಅಂತ, ವಿತೌಟ್ ಸೀಯಿಂಗ್ ಯು, ವಿತೌಟ್ ಆಸ್ಕಿಂಗ್ ಯು, ವಿತೌಟ್ ನೋಯಿಂಗ್ ಯುವರ್ ನೇಮ್, ದೇ ಆರ್ ಡೂಯಿಂಗ್. ದಟ್ ಈಸ್ ದ ನೋಬಲ್ ಜಾಬ್. ಇಲ್ದಿರ ನಮ್ಮ ದೇಶ ಇಷ್ಟೊತ್ತಿಗೆ ಜಪಾಂತರ ಏನೇನೋ ಪ್ರಳಯಗಳ, ಇವಾಗಲೇ ನಾವು ಫೈನಾನ್ಷಿಯಲ್ ಅನ್ಸ್ಟೆಬಿಲಿಟಿ, ರೆಸೆಷನ್, ನಾವು ಇವತ್ತು ಕೂಡ ಭದ್ರವಾಗಿದ್ದೀವಿ ಅಂತಂದ್ರೆ ದಟ್ ಇಸ್ ದ ಬಿಕಾಸ್ ಆಫ್ ದ ಪ್ರೇಯರ್ ಆಫ್ ಅವರ್ ರಿಷೀಸ್. ಥ್ಯಾಂಕ್ ದೆಮ್. ದೆವ್ವ ಅಂತಾರೆ, ಅದು ಲೋಕದಲ್ಲಿ ಇದೆಯಾ? ಕತ್ತಲು ಬೆಳಕಿದೆಯಾ ಸರ್? ಇದೆ. ಅದಿದ್ರೆ ಅದು ಇರುತ್ತೆ. ಗುರೂಜಿ, ನಮಗ್ ಬೇಕಾದವ್ರನ್ನ ಈ ಕ್ಲಾಸಿಗೆ ಕರ್ಕೊಂಬರ್ಬೇಕು ಅಂತಂದ್ರೆ ಯಾವ ರೀತಿ? ನಮಗ್ ಬೇಕಾದವ್ರನ್ನ, ನಾನು ಆಗ್ಲೇ ಹೇಳಿದೆ, ನಮ್ಮ ತಂದೆ ತಾಯಿನ ಈ ತರ ಇದಕ್ಕೆ ಒಲ್ಲದ ಗಂಡನಿಗೆ ಒಲ್ಲದ ಮನಸ್ಸಿಂದ ಮದುವೆ ಆದ್ರೆ ಕೆನ್ ಯು ಎಂಜಾಯ್ ದ ಲೈಫ್? ಲೆಟ್ ದಮ್ ಕಮ್ ವಾಲಂಟಿಯರ್ಲಿ ವಿತ್ ದೇರ್ ಹಾರ್ಟ್. ನಾನು ನಿಮ್ಗೆ ಹೇಳೋದು ಅಷ್ಟೇನೆ, ಡೋಂಟ್ ಕಮ್ ವಿತ್ ಎನಿಬಡೀಸ್ ಫೋರ್ಸ್. ಇಫ್ ಯುವರ್ ಹಾರ್ಟ್ ಸೇಸ್ ಎಸ್ ಐ ವಾಂಟ್ ಟು ಗೋ ಅಂಡ್ ಅಟೆಂಡ್, ಐ ವಾಂಟ್ ಟು ಗೆಟ್ ಬೆನಿಫಿಟೆಡ್ ಅಂತಂದ್ರೆ ಬನ್ನಿ. ಇಲ್ಲದ್ರೆ ವೈ ಟು ಕಮ್ ವಿತ್ ದ ಫೋರ್ಸ್? ಬಂದ್ರೆ ನೀವು ಆಕಳಿಸ್ತಾ ಇರ್ತೀರಿ, ಫೋನ್ ಅಟೆಂಡ್ ಮಾಡ್ತಾ ಇರ್ತೀರಿ, ದೇ ಹ್ಯಾವ್ ನೋ ಕಾನ್ಸಂಟ್ರೇಷನ್. ಕಮ್ ವಿತ್, ನೀವು ಪ್ರಾರ್ಥನೆ ಮಾಡಿ ನಿಮ್ಮ ತಂದೆ ತಾಯಿಗಳು ಒಳ್ಳೆದಾಗಬೇಕು ಅಂತ ನಿಮ್ಮ ಆಶಯ ಅಲ್ವಾ? ಆಶಯ ಅವ್ರಿಗೆ ಒಳ್ಳೇದಾಗಬೇಕು ಅಂತಲ್ವಾ? ಈವನ್ ಅವರು ಬರಬೇಕು, ಅವ್ರಿಗೂ ಒಳ್ಳೇದಾಗಬೇಕು ಅಂತ ಆಸೆ. ಇವತ್ತು ರಾತ್ರಿನೇ ಹೋಗ್ಬಿಟ್ಟು ಒಂದು ಸಣ್ಣ ಪ್ರಾರ್ಥನೆ ಮಾಡಿ, ಕನ್ವೆ ಯುವರ್ ಸಬ್ ಕಾನ್ಷಿಯಸ್ ಮೈಂಡ್ ದಿಸ್ ಮೆಸೇಜ್. ನಮ್ಮ ತಂದೆ ತಾಯಿಗಳು ಕ್ಲಾಸಿಗೆ ಬರ್ತಾ ಇದ್ದಾರೆ, ಇದು ನನ್ನ ಪ್ರಾರ್ಥನೆ. ಓ ಮಹದಾಯಿ, ದಯವಿಟ್ಟು ಟೇಕ್ ಕೇರ್ ಆಫ್ ಅಂತ ಹೇಳ್ಬಿಡಿ ಅಂಡ್ ಗೋ ಟು ಬೆಡ್. ನೀವು ಹೇಳಿದ್ದನ್ನು ಮಾಡ್ತಾರೆ ನಿಮ್ಮ ಒಳಗಡೆ ಚೈತನ್ಯಾತ್ಮ. ಒಂದು ಎಕ್ಸಾಂಪಲ್, ಬೆಳಗ್ಗೆ ಟ್ರೈನ್ 4 ಗಂಟೆಗಿದೆ, ನಿಮ್ಮ ಮನೇಲಿ ಅಲಾರಾಮ್ ಇಲ್ಲ, ನೀವು ಮಲಗ ಸುಮ್ಮನೆ ಏನು ಅನ್ಕೊಳ್ತೀರಿ? ಎಷ್ಟೊತ್ತಿಗೆ ಹೇಳ್ಬೇಕು? ಟ್ರೈನು 4 ಗಂಟೆಗಿದ್ರೆ 3 ಗಂಟೆಗಾದ್ರೂ ಹೇಳ್ಬೇಕಾ ಗಂಟೆ ಮುಟ್ಟೆ ಕಟ್ಟಕ್ಕೆ? ಆದ್ರೆ ತಮಾಷೆ ಏನು ಗೊತ್ತಾ, ನೀವು 3 ಗಂಟೆಗೆ ಎದ್ದೇಳ್ತೀರಿ. ಐನೋ ಎಷ್ಟು ಜನ ಎದ್ದಿಲ್ಲ ಆ ಥರ? ಯಾರು ಎಚ್ಚರಿಸಿದ್ ನಿಮ್ಮನ್ನ? ನೀವು ಮಲಗಿದ್ರಿ, ನಿಮ್ಮನ್ನು ಎಚ್ಚರಿಸಿದ್ ಯಾರು? ಹೂ ಇಸ್ ದಟ್ ಪರ್ಸನ್? ಯು ಕನ್ವೇಡ್ ಯುವರ್ ಮೆಸೇಜ್ ಟು ಯುವರ್ ಸಬ್ ಕಾನ್ಷಿಯಸ್ ಮೈಂಡ್, ದೆನ್ ಅದು ನಿಮ್ಮನ್ನ ಮಾಡ್ತು. ಆ ಥರ ನೀವು ಏನು ಸ್ಪಷ್ಟವಾಗಿ ಹೇಳ್ತೀರೋ ಆ ಕೆಲಸ ನಿಮ್ಮ ಸುಪ್ತ ಮನಸ್ಸಿರ್ಬೋದು, ವಿಶ್ವದ ಇರ್ಬೋದು, ಮಾಡೇ ಮಾಡ್ತಾರೆ. ಅವ್ರು ಹೇಳ್ತಾ ಇದ್ದಾರೆ, ಆತ್ಮೀಯರು ನಮ್ಮ ಪೂರ್ವಿಕರಿಗೆ, ನಮ್ಮ ಪಿತೃಗಳಿಗೆ ಸರಿಯಾಗಿ ಶಾಂತಿ ಮಾಡಿಸಲಿಲ್ಲ ಅಂತಂದ್ರೆ, ತಿಥಿ ಕರ್ಮ ಮಾಡಲಿಲ್ಲ ಅಂತಂದ್ರೆ ಅವರ ಆತ್ಮ ಅತೃಪ್ತಿಯಿಂದ ಅಂಡಲಿಯುತ್ತೆ, ಮೋಕ್ಷಕ್ಕೆ ಹೋಗೋದಿಲ್ಲ, ಉನ್ನತ ಲೋಕಗಳು ಹೋಗೋದಿಲ್ಲ. ದಟ್ ಇಸ್ ವಾಟ್ ಯುವರ್ ಕನ್ಸರ್ನ್. ಪೀಪಲ್ ಸೇ ದ್ಯಾಟ್. ಮಾಡ್ತಾರೆ, ಮಾಡ್ಬೋದು, ಬಹಳ ಈಸಿ. ಯಾಕೆಂದ್ರೆ ಎಮೋಷನಲ್ ಬ್ಲ್ಯಾಕ್ ಮೇಲ್ ಅಲ್ವಾ, ಬಹಳ ಚೆನ್ನಾಗಿ ಮಾಡ್ಬೋದು. ಇಲ್ಲಿ ನಾನು ಯಾರನ್ನು ಖಂಡಿಸೋದಿಲ್ಲ, ಬಟ್ ನಾನು ಒಂದು ಹೇಳ್ತೇನೆ, ನಮ್ಮಲ್ಲಿ ಈಗ ಜ್ಯೋತಿಷಿಗಳು ಕೂಡ ನನ್ನ ಆತ್ಮೀಯರೇ, ನಂದು ಒಂದು ಕನ್ಸರ್ನ್ ಹೇಳಪ್ಪ. ವಾಟ್ ಈಸ್ ಮೈ ವ್ಯೂ ಟುವರ್ಡ್ಸ್ ದಟ್ ತಿಥಿ ಕರ್ಮ? ನೋಡಿ, ನೀವು ಬದುಕಿದ್ದಾಗ ತಂದೆ ತಾಯಿಗಳು, ವೆನ್ ದೇ ಆರ್ ಅಲೈವ್, ಇಫ್ ಯು ನೀವು ನಿಮ್ಮ ಹೃದಯಪೂರ್ವಕವಾಗಿ ಅವರ ಸೇವೆ ಮಾಡಿದ್ರೆ, ಅವರ ಮನ ಗೆದ್ದಿದ್ರೆ, ಹೃದಯ ಗೆದ್ದಿದ್ರೆ, ಅವರ ಮುಖದಲ್ಲಿ ತುಸು ನಗು ಇದ್ರೆ, ಸಾಯುವಾಗ ನಿಮ್ಮಗಳ ಬಗ್ಗೆ
ಖಂಡಿತ ನೀವು ಲಕ್ಷಾಂತರ ಖರ್ಚು ಮಾಡಿ ವರ್ಷನೂ ತಿಥಿ ಕರ್ಮಗಳು ಮಾಡೋ ಅವಶ್ಯಕತೆನೇ ಇಲ್ಲ. ಅವರು ಸಂತೃಪ್ತರಾಗಿ ಸತ್ರೆ ಯಾಕ್ರೆ ಹೋಗೋದಿಲ್ಲ ಅವ್ರ ಮೇಲಕ್ಕೆ? ಸಂತೃಪ್ತರಾಗಿ ಸಾಯೋದಕ್ಕೆ ನೀವು ಬಿಡ್ತಾ ಇಲ್ಲ ಮುಂಡೆವು. ಬ್ರಹ್ಮಾಂಡ ಗುರುಜಿ ಸ್ಟೈಲ್. ಕೆಲವು ಶಾಪಗಳಿರ್ತವೆ. ಕೆಲವು ಶಾಪಗಳನ್ನ ಪ್ರಾರ್ಥನೆ ಮುಖಾಂತರ ಈ ಥರ ಆಚರಣೆ ಮುಖಾಂತರ ನಾವು ನಿವಾರಣೆ ಮಾಡ್ಕೋಬಹುದು ಅಂತ ನಮ್ಮ ಶಾಸ್ತ್ರಗಳು ಹೇಳ್ತವೆ. ಆದರೆ ಮನೋಪ್ರಾರ್ಥನೆ ಇದೆಯಲ್ಲ, ಇದು ಎಲ್ಲ ಆಚರಣೆಗಳಿಗಿಂತ ಅಡ್ವಾನ್ಸ್ಡ್ ಇದು. ಓಕೆ, ಹಾಗಾಗಿ ಮೆಂಟಲ್ ಪ್ರೇಯರ್ ಈಸ್ ಮೋಸ್ಟ್ ಅಡ್ವಾನ್ಸ್ಡ್, ಮೋಸ್ಟ್ ಪವರ್ಫುಲ್ ಅಂತ ಅಮೆರಿಕದವ್ರು ಗೊತ್ತಾಗಿದೆ. ಈಗ ಅವ್ರು ಏನು ಮಾಡಿದಾರೆ ಅಂದ್ರೆ, ಆ ಪ್ರೇಯರ್ ಈಸ್ ವೆರಿ ಸೈಂಟಿಫಿಕ್, ಇಟ್ ವಿಲ್ ವರ್ಕ್ ಅಂತೇಳಿ ರಿಸರ್ಚ್ ಮಾಡಿ, ಅಲ್ಲಿ ಯಾರಾದ್ರೂ ವ್ಯಕ್ತಿಗೆ ತೊಂದರೆ ಆದರೆ, ಸಿನ್ಸ್ ದೇ ಡೋಂಟ್ ಹ್ಯಾವ್ ಟೈಮ್, ಫಾರ್ ದೆಮ್ ಟೈಮ್ ಈಸ್ ಮನಿ, ಆ ಪ್ರೇಯರ್ ಮಾಡೋದಕ್ಕೆ ಆ ವ್ಯಕ್ತಿನ ಆ ವೆಬ್ಸೈಟಲ್ಲಿ ಡೀಟೇಲ್ಸ್ ಎಲ್ಲ ಹಾಕ್ಬಿಟ್ಟು ಕೇರಳಗೆ ಔಟ್ಸೋರ್ಸ್ ಮಾಡಿದ್ದಾರೆ. ಈಗ BPO ಥರ, ಯು ನೋ ದ್ಯಾಟ್ prayers are outsourced now from USA to Kerala and they are minting money. ಒಬ್ಬ ವ್ಯಕ್ತಿ ಪರವಾಗಿ 10 ಜನ ಪ್ರಾರ್ಥನೆ ಮಾಡ್ತಾರೆ ಇಲ್ಲಿ ಪಾದ್ರಿಗಳು. ಹಾಗೆ ಅಲ್ಲಿ ಈ ಪ್ರಾರ್ಥನೆಯ ಸಲುವಾಗಿ ಅವನಿಗೆ ಒಳ್ಳೇದಾಗಿತ್ತು ಅಂದ್ರೆ ಇಂತಿಷ್ಟು $, ಅಂತ ಅವರ ಆರ್ಗನೈಸೇಷನ್ ಬರ್ತಾ ಇದೆ. ಐ ನೋ ದ್ಯಾಟ್. ಅಮೆರಿಕದಲ್ಲಿ ಇದು ವರ್ಕ್ ಆಗುತ್ತೆ, ನಮ್ಗೆ ಯಾಕೆ ವರ್ಕ್ ಆಗೋದಿಲ್ಲ? ಪ್ರೇಯರ್ಸ್ ಆಲ್ವೇಸ್ ವರ್ಕ್ಸ್. ಮೆಂಟಲ್ ಪ್ರೇಯರ್ಸ್, ದಟ್ ಈಸ್ ವಿತ್ ಹಾರ್ಟ್, ವಿತ್ ಸೋಲ್, ಇಟ್ ಈಸ್ ಸ್ಟಿಲ್ ಪವರ್ಫುಲ್. ಪರಿಸ್ಥಿತಿ ಮನಸ್ಥಿತಿ ಅಂತ ಒಂದಿದೆ. ಹೂ ಇಸ್ ದ ಗುರು ಫಾರ್ ಅರ್ಜುನ? ದ್ರೋಣ. ಆಚಾರ್ಯ ಅವನು ಗುರು. ಅವನು ಕೂಡ ಗೊತ್ತಿತ್ತು ಯಾಕೆ ಅವನು ಕೌರವರ ಪಕ್ಷಪಾತ. ಪರಿಸ್ಥಿತಿಗನುಗುಣವಾಗಿ ಕೆಲವರು ಕಟ್ಟು ಬೀಳ್ತಾರೆ. ಹಾಗಾಗಿ ಡೋಂಟ್ ಬ್ಲೇಮ್. ಇಫ್ ಯು ನೋ, ಇಫ್ ಯು ಆರ್ ನೋಬಲ್ ಸೋಲ್, ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದೆಮ್. ಓಕೆ, ಡೋಂಟ್ ಎಕ್ಸ್ಪೆಕ್ಟ್ ದೆಮ್ ಟು ಅಂಡರ್ಸ್ಟ್ಯಾಂಡ್. ಓಕೆ, ನಿನ್ನ ಅರ್ಥ ಮಾಡ್ಕೊಳ್ಬೇಕಂತ ನೀನು ಬಯಸೋದಕ್ಕಿಂತ, ಇಫ್ ಯು ಆರ್ ಎ ವೈಸ್ ಪರ್ಸನ್, ಇಫ್ ಯು ಆರ್ ಎಜುಕೇಟೆಡ್, ಇಫ್ ಯು ಆರ್ ಎ ಕೈಂಡ್ ಹಾರ್ಟೆಡ್, ಟ್ರೈ ಟು ಅಂಡರ್ಸ್ಟ್ಯಾಂಡ್ ದೆಮ್, ಅಂಡರ್ಸ್ಟ್ಯಾಂಡ್ ದರ್ ಪೊಸಿಷನ್ ಅಂಡ್ ಸಿಚುವೇಶನ್. ಪರಿಸ್ಥಿತಿಗಳ ದಾಸರಾಗಿ ಹಾಗೆ ವರ್ತಿಸ್ತಾ ಇರ್ತೇವೆ. ಬೇಸಿಕಲ್ಲಿ ಯಾವ ತಂದೆ ತಾಯಿ ಕೂಡ ದುಷ್ಟರಲ್ಲ, ಕೆಟ್ಟವರಲ್ಲ, ಪರಿಸ್ಥಿತಿಗಳ ದಾಸರಾಗಿ ವರ್ತಿಸ್ತಾರೆ. ಹಾಗಾಗಿ ವಿ ಹ್ಯಾವ್ ಟು ಫರ್ಗಿವ್ ದೆಮ್ ಇಫ್ ವಿ ಆರ್ ಎಜುಕೇಟೆಡ್. ಯಾಕೆ ನಿಮಗೆ ವಿದ್ಯೆ ಕೊಟ್ಟಿದ್ದು? ವಾಟ್ ಇಸ್ ದ ಲಾ ಆಫ್ ವಿದ್ಯೆ? ವಿದ್ಯಾ ದದಾತಿ ವಿನಯಂ, ವಿನಯಂ ದದಾತಿ ಪಾತ್ರತ್ವಂ, ಪಾತ್ರತ್ವಂ ಧನಮಾಪ್ನೋತಿ, ಧನಾತ್ ಧರ್ಮಂ ತಥಾತ್ ಸುಖಂ ಅಂತ ಹೇಳುತ್ತೆ. ಅಂತ ವಿದ್ಯೆ ನಾವು ಪಡ್ಕೊಳ್ಬೇಕು. ನಾವು ಕಲ್ತಿರೋ ವಿದ್ಯೆ IAS IPS, ವಿದ್ಯಾ ದದಾತಿ ವಿನಯಂ, ಅದು ವಿನಯ ಕೊಡಬೇಕು. ಯಾವ IAS IPSಗೆ ವಿನಯ ಇದೆ? ವಿ ಆರ್ ವೆರಿ ಸ್ಕೇರ್ಡ್ ಟು ಜಸ್ಟ್ ವಿಸಿಟ್ ಪೊಲೀಸ್ ಸ್ಟೇಷನ್. ಪೊಲೀಸ್ ಸ್ಟೇಷನ್ ಬಾಗಿಲಿಗೆ ವೆಲ್ಕಮ್ ಟು ಪೊಲೀಸ್ ಸ್ಟೇಷನ್ ಅಂತಂದ್ರೆ ಹೆಂಗಿರುತ್ತೆ? ವೆಲ್ಕಮ್ ಟು ಸೆಂಟ್ರಲ್ ಜೈಲ್, ವೆಲ್ಕಮ್ ಟು ಹಾಸ್ಪಿಟಲ್. ನೋ, ನೀವು ವಿನಯವನ್ನ ಪ್ರದರ್ಶನ ಮಾಡಬೇಕಾಗಿತ್ತು ನೀವು ಕಲ್ತಿರೋ ವಿದ್ಯೆಯಿಂದ. ಅದಿಲ್ಲದಿದ್ದರಿಂದ ವಿ ಆರ್ ಸಫರಿಂಗ್ ಬಿಕಾಸ್ ದೇರ್ ಇಸ್ ನೋ ವಿನಯ. ವಿ ಆರ್ ನಾಟ್ ಕ್ವಶನಿಂಗ್ ಯುವರ್ ನಾಲೆಡ್ಜ್. ಮೇ ಬಿ ಯು ಆರ್ ಎ ಗುಡ್ ಡಾಕ್ಟರ್, ಯು ಆರ್ ಎಕ್ಸ್ಪರ್ಟ್, ಆದ್ರೆ ಕ್ವಶನ್ ಮಾಡ್ತಾ ಇಲ್ಲ. ಏನಿಲ್ಲ ನಿಮ್ಮಲ್ಲಿ ಅಂತಂದ್ರೆ, ಅದಕ್ಕೆ ಭಯ ಪಟ್ಟಿದ್ರಿ ಅಂತಂದ್ರೆ ವಿನಯದ ವರ್ತನೆ ಇಲ್ಲ. ವಿ ಆರ್ ವೆರಿ ಸ್ಕೇರ್ಡ್. ನೀವು ಗವರ್ಮೆಂಟ್ ಆಫೀಸ್ಗೆ ಹೋಗಿ ಗೊತ್ತಾಗತ್ತೆ ನಿಮಗೆ. ಆರ್ ಯು ನಾಟ್ ಸ್ಕೇರ್ಡ್? ಯು ಆರ್ ಸ್ಕೇರ್ಡ್ ಬಿಕಾಸ್ what I suggest, what I prefer, attitude is everything. Positive mental attitude with gratitude, that humbleness, ಒಂದು ಮಾನವೀಯತೆ ಇದ್ರೆ ಸಾಕಪ್ಪ. ನೀವು ಜಾಸ್ತಿ ಓದಿದ್ರೆ ಕಡಿಮೆ ಓದಿದ್ರೆ ಯಾರು ಕೇಳಲ್ಲ. ಹೂ ಕೇರ್ಸ್? ಡು ಯು ನೋ ದ ಕ್ವಾಲಿಫಿಕೇಶನ್ ಆಫ್ ಮದರ್ ತೆರೇಸಾ? ಮದರ್ ತೆರೇಸಾ ಕ್ವಾಲಿಫಿಕೇಶನ್ ಗೊತ್ತಿದೇನ್ರಿ? ಗಾಂಧೀಜಿಯವರ ಕ್ವಾಲಿಫಿಕೇಶನ್ ಇಟ್ಕೊಂಡು ಏನ್ ಮಾಡ್ಬೇಕ್ರಿ? ಅವರೆಲ್ಲ ಮಹಾನ್ ಮಾನವತಾವಾದಿಗಳಾದ್ರು, ನಾಟ್ ಬಿಕಾಸ್ ಆಫ್ ದೇರ್ ಎಜುಕೇಶನ್, ಬಿಕಾಸ್ ಆಫ್ ದೇರ್ ಆಟಿಟ್ಯೂಡ್, ದೇರ್ ಹಂಬಲ್ನೆಸ್. ಆ ಥರ ಆಗಬೇಕು, ನಾವು ಆಗಬೇಕು, ನಮ್ಮ ಮಕ್ಕಳು ಆಗಬೇಕು. ಅದನ್ನು ಬಯಸೋಣ, ಆ ಥರ ಚಿಂತನೆ ಮಾಡೋಣ. ಎಲ್ಲ ತಂದೆ ತಾಯಿಗಳು ಏನು ಒಂದೇ ಚಿಂತೆ, ನನ್ನ ಮಗ ಡಾಕ್ಟರ್ ನೀನು ಡಾಕ್ಟರ್ ಆಗಲೇಬೇಕು. ಅವನು ಒಳಗಡೆ ಏನೋ ಒಂದಿದೆ. ಆ ಕ್ರಿಯೇಟಿವಿಟಿನ ಗುರ್ಸೋರು ಆಗೋಣ ನಾವು. ನಿಮ್ಮತನವನ್ನು ಅವ್ರ ಮೇಲೆ ಹೇರಬೇಡಿ ದಯವಿಟ್ಟು. ಟ್ರೈ ಟು ಅಂಡರ್ಸ್ಟ್ಯಾಂಡ್ ವೆದರ್ ಲೆಫ್ಟ್ ಬ್ರೈನ್ ಈಸ್ ಆರ್ ರೈಟ್ ಬ್ರೈನ್ ಈಸ್. ಅದು ಅರ್ಥ ಮಾಡಿಕೊಂಡ್ರೆ ಇಟ್ಸ್ ವೆರಿ ಈಸಿಯರ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಕೈಂಡ್ ಕೋಆಪರೇಷನ್.